ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಈಗ ಇಷ್ಟವಾಗಿ ಬರ್ತಾ ಇರುವಂತಹ ಒಂದು ವಿಷಯ ಎಲ್ಲ ಹೆಣ್ಮಕ್ಳಿಗೂ ಮಾವಿನಕಾಯಿ. ಹಣ್ಣಿಗಿಂತ ಹೆಚ್ಚಾಗಿ ಮಾವಿನಕಾಯಿಯನ್ನೇ ಜಾಸ್ತಿ ಇಷ್ಟಪಡುವಂಥ ಹೆಣ್ಮಕ್ಳು ಜಾಸ್ತಿನೇ. ಸೊ ಹಾಗಿದ್ರೆ ಮಾವಿನಕಾಯಿಯನ್ನು ಬಂದು ಪ್ರೆಗ್ನೆನ್ಸಿಯಲ್ಲಿ ತಿನ್ಬೋದಾ? ಪ್ರೆಗ್ನೆನ್ಸಿಯಲ್ಲಿ ತಿಂದರೆ ಮಗುಗೇನಾದರೂ ಪ್ರಾಬ್ಲಮ್ ಆಗುತ್ತಾ? ಹೊಟ್ಟೆಲಿ ಬೆಳೀತಾ ಇರೋ ಮಗುಗೆ ರಾ ಮ್ಯಾಂಗೋಯಿಂದ ನ್ಯೂಟ್ರಿಷನ್ ಏನಾದರೂ ಸಿಗತ್ತಾ? ಎಷ್ಟು ತಿನ್ನಬೇಕು? ಹಾಗಾದರೆ ಯಾರು ತಿನ್ನಬಾರ್ದು, ಹೇಗೆ ಅನ್ನೋದನ್ನು ನೋಡೋಣ. ಫಸ್ಟಾಗಿ ಬಂದು ರಾ ಮ್ಯಾಂಗೋದಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಇದೆ ಅಂತಂದರೆ, ಹೆಚ್ಚಿಗೆ ವೈಟಮಿನ್ ಸಿ ಮತ್ತು ಫೈಬರು ಜಾಸ್ತಿನೇ ಇದೆ. ಆದರೆ ಇದು ಎಷ್ಟು ಒಳ್ಳೆಯದೋ ಅಷ್ಟರ ಮಟ್ಟಿಗೆ ನಿಮಗೆ ಸೈಡ್ ಎಫೆಕ್ಟನ್ನು ಕೊಡ್ತದೆ. ಈಗ ಬಂದು ನೀವು ಹುಳಿ ಆ್ಯಸಿಡಿಟಿ ಅಲ್ವಾ, ಇದು ಹೆಚ್ಚಿಗೆ ಕನ್ಸ್ಯೂಮ್ ಮಾಡೋ ಹಾಗಿಲ್ಲ. ಇದರಲ್ಲಿ ವೈಟಮಿನ್ ಸಿ ಆಗಲಿ, ಡಯಟ್ರಿ ಫೈಬರ್ ಆಗಲಿ ಏನೇ ಇದ್ದರೂ ಕೂಡ ನಾವು ಲಿಮಿಟೇಷನಲ್ಲಿ ಕನ್ಸ್ಯೂಮ್ ಮಾಡೋವಾಗ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದಾಗೋದಿಲ್ಲ. ಹೆಚ್ಚಿಗೆ ಖಾರ ಮತ್ತು ಉಪ್ಪು, ಹೆವಿಯಾಗಿ ಹುಳಿ ಇಂಥದ್ದನ್ನ ನೀವು ಕನ್ಸ್ಯೂಮ್ ಮಾಡೋವಾಗ ಖಂಡಿತವಾಗ್ಲೂ ನಿಮಗೆ ಹುಳಿ ತೇಗು ಬರೋದು, ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಆಗೋದು, ಹೊಟ್ಟೆ ನೋವು ಬರೋದು, ಬೇದಿ ಆಗೋದು ಇದೆಲ್ಲನೂ ಆಗುತ್ತೆ. ಕೆಲವ್ರಿಗೆ ತುಟಿ ಸುತ್ತನೂ ಅಲರ್ಜಿ ಆಗುತ್ತೆ. ಯಾಕಂದರೆ ಇದಕ್ಕೆ ಔಷಧಿ ಎಲ್ಲ ಕೆಲವರು ಸಿಂಪಡಿಸಿರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ನಾವು ಸರಿಯಾಗಿ ಅದನ್ನು ತೊಳೆದೇ ತಿನ್ನುವಾಗ ಆಸೆಗೆ ಏನಾದರೂ ಎಲ್ಲೋ ರೋಡ್ ಸೈಡಲ್ಲಿ ಸಿಕ್ಬಿಡುತ್ತೆ, ನೀವೆಲ್ಲೋ ಕಾರಲ್ಲಿ ಹೋಗ್ತಾ ಇರ್ತೀರ, ರೋಡ್ ಸೈಡಲ್ಲಿ ಸಿಕ್ಬಿಡುತ್ತೆ, ತಿನ್ನಬೇಕು ಅಂತ ಆಸೆಯಿಂದ ಹಾಗೆ ಕಚ್ಚಿ ತಿಂದ್ಬಿಟ್ರಿ ಅಂದರೆ ನಿಮಗೆ ತುಟಿ ಸುತ್ತನೂ ಒಂಥರ ಇನ್ಫೆಕ್ಷನ್ ಥರ ಆಗಿಬಿಟ್ಟು ನವೆ ಆಗೋದು ಮತ್ತು ದದ್ದುಗಳಾಗೋದು ಇಂಥವೆಲ್ಲನೂ ಆಗ್ತದೆ. ಸೊ ಹಾಗಾಗಿ ಚೆನ್ನಾಗಿ ಅದನ್ನು ನೀಟಾಗಿ ಹೇಗೆ ತಿನ್ನಬೇಕಪ್ಪ ಅಂದರೆ, ವಾಶ್ ಮಾಡಿ ಹಚ್ಬಿಟ್ಟು ನೀವು ಅರ್ಧ ಹಚ್ತೀರಾ ಅಲ್ವಾ, ಅರ್ಧಕ್ಕಿಂತ ಒಂದು ಸ್ವಲ್ಪ ಕಮ್ಮಿಯಾಗಿ ಹಚ್ಚಿ ಒಂದು 3 ಪೀಸ್ ಬರೋ ಥರ ಮಾತ್ರ ಮಾಡ್ಕೊಳ್ಳಿ ಸಾಕು. ಸೊ ಒಂದು 3 ಪೀಸೋ 4 ಪೀಸೋ ನೀವು ಎತ್ಕೊಂಡು ಒಂಚೂರು ಖಾರ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿನ್ಬೋದು. ಇದು ಬಂದು ದಿನಾ ತಿನ್ನೋದಕ್ಕೆ ಯಾವುದೇ ಕಾರಣಕ್ಕೂ ಅಡ್ವೈಸಬಲ್ ಅಲ್ಲ. ಯಾವಾಗಲೋ ಒಂದ್ಸಲಿ ನಿಮ್ಗೆ ಇದು ಸೀಸನ್ ಇನ್ನೇನಿದು ಕಾಯಿ ನೋಡ್ತಿದ್ದ ಹಾಗೇ ಒಂದು ವಾರ 15 ದಿವಸಕ್ಕೆಲ್ಲನೂ ಹಣ್ಣಾಗ್ಬಿಡತ್ತೆ ಅಲ್ವಾ. ಸೊ ಅದೇ ಥರನೇ ಒಂದು ಒಳ್ಳೆ ಕಾಯಿ ಎಂದಾಗ ಒಂದು ಸ್ವಲ್ಪ ದಪ್ಪ ಕಾಯಿ ಇರಬೇಕು. ಈ ಪಿಂದೆ ತಿಂದ್ಬಿಟ್ರಿ ಅಂತಂದರೆ ನಿಮ್ಗೆ ಇನ್ನೂ ಆರೋಗ್ಯ ಸಮಸ್ಯೆ ಆಗುತ್ತೆ. ಒಂದು ಸ್ವಲ್ಪ ದಪ್ಪಗೆ ಒಂದು ಸ್ವಲ್ಪ ಚೆನ್ನಾಗಿ ಬಲ್ತಿರುವಂತಹ ಕಾಯಿ, ಇನ್ನೇನು ಹಣ್ಣಿಗೆ ಹೋಗ್ತಾ ಇದೆ, ಹಣ್ಣಾಗೋದಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋ ಆ ಸ್ಟೇಜಲ್ಲಿರೋ ಕಾಯಿಯನ್ನು ಮಾತ್ರ ತೊಗೊಂಡು ಒಂದು ಅರ್ಧ ಕಾಯಿ ಕಟ್ ಮಾಡಿ ಅದಕ್ಕೆ ಒಂಚೂರು ನೀವು ಖಾರವನ್ನು ಮಿಕ್ಸ್ ಮಾಡಿ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ ತಿನ್ಕೋಬೋದು. ಒಂದು 3 ಪೀಸ್ ಇಲ್ಲ 4 ಪೀಸ್ ಲಿಮಿಟೆಡು. ಜಾಸ್ತಿಯಾಗಿ ನೀವು ತಿಂದ್ರಿ ಅಂದರೆ ಖಂಡಿತವಾಗ್ಲೂ ನಿಮಗೆ ಇನ್ಫೆಕ್ಷನ್ನು ಇಲ್ಲ ಅಂತಂದರೆ ಏನಾದರೂ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆ ಇದೆಲ್ಲನೂ ಆಗುತ್ತೆ. ಹೊಟ್ಟೆ ನೋವು ಖಂಡಿತವಾಗ್ಲೂ ಬರುತ್ತೆ ಮತ್ತು ಅಸಿಡಿಟಿ ಅಂತೂ ನಿಜವಾಗ್ಲೂ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಲಿಮಿಟೆಡ್ ಆಗಿ ತಗೊಳ್ಳೋದು ಒಳ್ಳೆಯದೇ. ಮಗು ಡೆವಲಪ್ಮೆಂಟ್ಗೆ ಏನೇನು ವೈಟಮಿನ್ ಸಿ ಬೇಕೋ ಅದೆಲ್ಲನೂ ಇದರಲ್ಲಿ ಇದೆ. ಅದಕ್ಕೆ ಅಂತ ಹೆಚ್ಚಿಗೆ ತೊಗೊಂಡ್ರೆ ಖಂಡಿತವಾಗ್ಲೂ ಸೈಡ್ ಎಫೆಕ್ಟು ನಿಜವಾಗ್ಲೂ ಇದ್ದೇ ಇರುತ್ತೆ. ಹೆಚ್ಚಿಗೆ ತಿಂದಾಗ ಗಂಟ್ಲು ಉರಿ ಆಗೋದು, ಅಲ್ಲೆಲ್ಲನೂ ಹುಳಿ ಆಗೋದು, ಏನು ತಿಂದ್ರೂ ಹುಳಿ ಥರ ಫೀಲಿಂಗ್ ಆಗೋವಂಥದ್ದು, ಹೊಟ್ಟೆ ಉರಿಯೋದು, ಏನು ಊಟ ಮಾಡಿದ್ರೂ ಹೊಟ್ಟೆ ಉರಿ ಥರ, ಮತ್ತು ಬಾಯಿ ನಾಲಿಗೆ ಎಲ್ಲನೂ ಕೆಂಪಗಾಗುವಂಥದ್ದು. ಸೊ ಇದೆಲ್ಲನೂ ಆಗುತ್ತೆ. ಇನ್ನೂ ಹೆಚ್ಚಿಗೆ ತಿಂದ್ಬಿಟ್ರಿ ಅಂತಂದರೆ ಬೇದಿಗೆ ಶುರು ಆಗಿ ಅದಂತೂ ಮೇಲಾಗೋದಕ್ಕೆ ಹೇಗೋ ಒಂದು 3 ದಿವಸ ಟೈಮ್ ತೊಗೊಂಬಿಡುತ್ತೆ. ಸೊ ಈಗ ಉಷ್ಣ ಇರೋದ್ರಿಂದ ಇದು ಹೀಟು. ಸೊ ನೋಡಿ ತೊಗೊಳ್ಳಿ, ತಿನ್ನಬಾರ್ದು ಅಂತ ಏನಿಲ್ಲ, ಲಿಮಿಟಾಗಿ ತೊಗೋಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ರೀಸೆಂಟ್ ಡೇಸಲ್ಲಿ ಒಳ್ಳೆ ಯೂಸ್ಫುಲ್ ವಿಡಿಯೋಸ್ ಎಲ್ಲ ಹಾಕ್ತಿದ್ದೀನಿ. ನಿಮಗೆ ಏಪ್ರಿಲ್ಗೆ ಮತ್ತು ಜೂನ್ಗೆ ಡೆಲಿವರಿ ಇರೋರಿಗೆಲ್ಲ ವಿಡಿಯೋಸ್ ಇದೆ, ಚೆಕ್ ಮಾಡಿ ಚಾನಲಲ್ಲಿ. ಓಕೆ, ಟೇಕ್ ಕೇರ್, ಬಾಯ್.